Hi everyone, welcome back to my channel. SSLC 2024 Mathematics Exam Express session wise, chapter wise ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಆಲ್ರೆಡಿ ನಾವು 5 chapters ಕಂಪ್ಲೀಟ್ ಮಾಡಿ today we are entering to the 6th chapter. That means 6th session. ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಲೆಸನ್ ಕೋಆರ್ಡಿನೇಟ್ ಜಾಮೆಟ್ರಿ. ಓಕೆ, ಈಗ ಆಲ್ರೆಡಿ ನಾನು ಬ್ಲೂ ಪ್ರಿಂಟ್ ಅಲ್ಲಿ ಈ ಲೆಸನ್ ಇಂದ ಯಾವ ತರ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ ನಾನು ಡಿಸ್ಕಸ್ ಮಾಡಿದ್ದೆ. ನೋಡಿ 100% ಹೇಳ್ತಾ ಇದ್ದೀನಿ, ಈ ಲೆಸನ್ ಇಂದ ಒಂದು MCQ ಇರುತ್ತೆ, ಪ್ಲಸ್ ಒಂದು ಕ್ವೆಶನ್ 1 ಮಾರ್ಕ್ ಪ್ಲಸ್ 3 ಮಾರ್ಕ್ಸ್ ಒಂದು ಕ್ವೆಶನ್. ಇದೇ ಫಾರ್ಮ್ಯಾಟ್ ಅಲ್ಲೇ ನಿಮ್ಗೆ ಬರುತ್ತೆ. ಆಮೇಲೆ ಈ ಕ್ವೆಶನ್ಗೆ ನಿಮ್ಗೆ ಚಾಯ್ಸ್ ಇರುವಂತ ಚಾನ್ಸಸ್ ಇದೆ. ಓಕೆ, 3 ಮಾರ್ಕ್ಸ್ ಏನಿದೆ ಚಾಯ್ಸ್ ಇರುತ್ತೆ. ಸೊ ಹಾಗಾಗಿ ಟೋಟಲ್ ವೇಟೇಜ್ ಇರೋದು ಈ ಲೆಸನ್ಗೆ ಓನ್ಲಿ 5 ಮಾರ್ಕ್ಸ್ ಅಷ್ಟೇ. ಓಕೆ, ಹೇಗೆ ಕನ್ಸ್ಟ್ರಕ್ಷನ್ 5 ಮಾರ್ಕ್ಸ್ ಇತ್ತು, ಕೋಆರ್ಡಿನೇಟ್ ಜಾಮೆಟ್ರಿ ಕೂಡ 5 ಮಾರ್ಕ್ಸ್. ಸೊ ಒಂದು MCQ 1 ಮಾರ್ಕ್ ಒಂದು, 3 ಮಾರ್ಕ್ಸ್ ಒಂದು, ಸೊ ಟೋಟಲ್ 5 ಮಾರ್ಕ್ಸ್. ಸೊ ಈ ತರ MCQ ಆಗಿರ್ಲಿ 1 ಮಾರ್ಕ್ ಆಗಿರ್ಲಿ ಯಾವ ತರ ಕ್ವೆಶನ್ಸ್ ನ ಕೇಳ್ಬೋದು ಅಂತ ಹೇಳಿ ನಾನು ಒಂದಷ್ಟು ಲಿಸ್ಟ್ ಮಾಡಿಕೊಂಡು ಫಸ್ಟ್ ಈ ಲೆಸನ್ ಅಲ್ಲಿ ನೀವೇನ್ ಕಲ್ತಿದ್ರೆ ಕ್ವೆಶನ್ಸ್ ಈಸಿ ಆಗ ಅರ್ಥ ಆಗತ್ತೆ ಅಂತ ಹೇಳಿ ಒಂದು ಲಿಸ್ಟ್ ಮಾಡ್ಕೊಂಡು ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಕ್ವೆಶನ್ಸ್ ಕೊಟ್ಟಿದ್ರೆ ಯಾವ ಫಾರ್ಮುಲಾ ತಗೊಳ್ತೀರಾ, ಹೇಗೆ ಅಪ್ಲೈ ಮಾಡ್ತೀರಾ, ಹೇಗೆ ಸಾಲ್ವ್ ಮಾಡ್ತೀರಾ ಅನ್ನೋದನ್ನ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ. ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಒಂದಷ್ಟು ಹೋಮ್ವರ್ಕ್ ಕ್ವೆಶನ್ಸ್ ಕೂಡ ಕೊಟ್ಟಿದ್ದೀನಿ, ನಿಮಗೆ ಸಾಲ್ವ್ ಮಾಡಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಸ್ಟ್ ಪಾರ್ಟ್. ಒನ್, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ ಅಂಡ್ ದಿ ಆರಿಜಿನ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅನ್ನೋದಾದ್ರೆ ನೋಡಿ, ಡಿಪೆಂಡ್ಸ್ ಅಪಾನ್ ದ ಪಾಯಿಂಟ್. ನೋಡಿ, ಪಾಯಿಂಟ್ ಫಾರ್ ಎಕ್ಸಾಂಪಲ್ x, y ಅಂತ ಕನ್ಸಿಡರ್ ಮಾಡ್ತೀನಿ. ಆರಿಜಿನ್ ಅಂದ್ರೆ ನಿಮಗೆ ಗೊತ್ತಿದೆ 0, 0. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಏನ್ ಬರುತ್ತೆ ಅನ್ನೋದಾದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಯೂಸ್ ದಿ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x² ಪ್ಲಸ್ y² ಅಂತ ಹೇಳಿ. ಅಂದ್ರೆ ಜಸ್ಟ್ ಆ ಕೊಟ್ಟಿರೋ ಕೋಆರ್ಡಿನೇಟ್ ನ ಯು ಸ್ಕ್ವೇರ್ ದಮ್, ಆಡ್ ದಮ್ ಅಂಡ್ ಟೇಕ್ ದಿ ಸ್ಕ್ವೇರ್ ರೂಟ್. ಇನ್ಸ್ಟೆಡ್ ಆಫ್ x, y a, b ಅಂತ ಕೊಡ್ಬೋದು. ಆರಿಜಿನ್ ಅಂತ ಬಂದ್ರೆ ಆರ್ 0, 0. ಸೊ ಡೈರೆಕ್ಟ್ ಆಗಿ ಸ್ಕ್ವೇರ್ ರೂಟ್ ಆಫ್ a² ಪ್ಲಸ್ b² ಅಂತ ಬರುತ್ತೆ. ಇನ್ಸ್ಟೆಡ್ ಆಫ್ a, b ಇದೆ, ಇಫ್ ದೇ ಗಿವ್ p, q. ನೋಡಿ, ಅದಕ್ಕೆ ಎಲ್ಲಾ ತರಾನು ಯೋಚನೆ ಮಾಡ್ಬೇಕು. p, q ಕೊಟ್ರೆ ಸ್ಕ್ವೇರ್ ರೂಟ್ ಆಫ್ p² ಪ್ಲಸ್ q². ಆರ್ ಸಮ್ಟೈಮ್ಸ್ ದೇ ವಿಲ್ ಗಿವ್ ಲೈಕ್ ಆಲ್ಫಾ, ಬೀಟಾ. ನೋಡಿ, ಆಲ್ಫಾ, ಬೀಟಾ ಅಂತ ಕೊಟ್ರು. ಸೊ ದ ಸೇಮ್ ಆರಿಜಿನ್ ಅಂತ ಕೊಟ್ರೆ ಸ್ಕ್ವೇರ್ ರೂಟ್ ಆಫ್ α² ಪ್ಲಸ್ β² ಅಂತ. ಇದೆಲ್ಲ ಜನರಲ್ ಆಗಿ ಅಲ್ಫಾಬೆಟ್ಸ್ ಕೊಟ್ಟಾಗ directly you can take. But in the place of that, if they give numbers, see 3, 4 and origin anta kotre, directly as the same formula you apply. In barutte 3² plus 4². So 3² it is 9, 9 plus 4 16, 9 plus 16 it is 25. Square root of 25 is 5 units. Ee tara numbers kodbohudu, or they may give generally the alphabets. So if it is a distance between the point and the origin, just you can take the square root of their square of the sum of their numbers. Is it clear? ಅರ್ಥ ಆಯ್ತು ಅಂತ ಅನ್ಕೋತೀನಿ ಫಾರ್ಮುಲಾ ಹೇಗೆ ಬರುತ್ತೆ ಅಂತ. If you consider it as x, y, the formula will be x² plus y². If you consider it as a, b, the formula will be a² plus b². p, q, square root of p² plus q². Alpha, beta, square root of α² plus β². If it is a number, generally you can consider the same method. ಸ್ಕ್ವೇರ್ ಮಾಡಿ, ಸಮ್ಟೈಮ್ಸ್ ಯು ವಿಲ್ ಗೆಟ್ ಪರ್ಫೆಕ್ಟ್ ಸ್ಕ್ವೇರ್. ನೋಡಿ, ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ, ಕೆಲವೊಂದು ಕಡೆ ಬರಲ್ಲ. ಯು ಕೀಪ್ ಇಟ್ ಆಸ್ ಇಟ್ ಈಸ್ ಇನ್ ಅ ರೂಟ್ ಫಾರ್ಮ್. ಇಸ್ ಇಟ್ ಕ್ಲಿಯರ್? ದಿಸ್ ಇಸ್ ಅಬೌಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ ಅಂಡ್ ದಿ ಆರಿಜಿನ್. ಕಮಿಂಗ್ ಟು ನೆಕ್ಸ್ಟ್ ಒನ್, ಡಿಸ್ಟೆನ್ಸ್ ಬಿಟ್ವೀನ್ ಅ ಪಾಯಿಂಟ್ ಅಂಡ್ ಫ್ರಮ್ ಆಕ್ಸಿಸ್. ನೋಡಿ, ಈ ತರ ಕ್ವೆಶನ್ ಕೊಟ್ಟಿದ್ರು. ಆಕ್ಚುಲಿ ಕೆಲವೊಂದು ಕ್ವೆಶನ್ ಪೇಪರ್ ಅಲ್ಲಿ ಇದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್, ನೋಡಿ ಪಾಯಿಂಟ್ 4, 3 ಫ್ರಮ್ ವೈ ಆಕ್ಸಿಸ್ ಅಂತ ನೋಡಿ, ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ 6, 8 ಫ್ರಮ್ ಎಕ್ಸ್ ಆಕ್ಸಿಸ್. ಈ ತರ ಕ್ವೆಶನ್ಸ್ ಕೊಟ್ರೆ ಹೇಗೆ ಮಾಡ್ತೀರಾ ಅನ್ನೋದಾದ್ರೆ ಜಸ್ಟ್ ಅಬ್ಸರ್ವ್ ಮಾಡಿ ಗ್ರಾಫ್ ಬರ್ದು. ಸೊ ಇಫ್ ಐ ಕನ್ಸಿಡರ್ ನ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್, ಇಫ್ ಐ ಕನ್ಸಿಡರ್ ದಿ ಕೋಆರ್ಡಿನೇಟ್ಸ್, ನೋಡಿ 4, 3 ಅಂತಿದೆ. ಸೊ 1, 2, 3, 4, 1, 2, 3. ಸೊ ಇಫ್ ಐ ಕನ್ಸಿಡರ್ ಆಸ್ 1, 2, 3, 4, 1, 2, 3, ದ ಪಾಯಿಂಟ್ ವಿಲ್ ಬಿ 4, 3 ಅಂತಂದ್ರೆ ಇಲ್ಲಿ ಬಂದು ದಿಸ್ ಇಸ್ 4, 3. ಕ್ಲಿಯರ್ ಆಯ್ತಾ? ಈಗ ಅವ್ರು ಕೇಳ್ತಾ ಇರೋದೇನು, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ 4, 3 ಫ್ರಮ್ ವೈ ಆಕ್ಸಿಸ್. ಅಂದ್ರೆ ವೈ ಆಕ್ಸಿಸ್ ಇಂದ ಎಷ್ಟು ದೂರ ನೋಡ್ತಾ ಬನ್ನಿ. ವೈ ಆಕ್ಸಿಸ್ ಅಂದ್ರೆ ಇಲ್ಲಿಂದ ಬರ್ಬೇಕಲ್ವಾ, ವೈ ಆಕ್ಸಿಸ್ ಅಂದ್ರೆ ಇದು, ಕರೆಕ್ಟ್. ಸೊ ಇಲ್ಲಿಂದ ಎಷ್ಟು ದೂರ ಇದೆ ಆ ಪಾಯಿಂಟ್ ಅನ್ನೋದಾದ್ರೆ ಯು ಹ್ಯಾವ್ ಟು ಅಬ್ಸರ್ವ್ ದಿ ಎಕ್ಸ್ ಕೋಆರ್ಡಿನೇಟ್. ಎಕ್ಸ್ ಕೋಆರ್ಡಿನೇಟ್ ಎಷ್ಟಿದೆ, 1, 2, 3. ಸೊ 4 ಯೂನಿಟ್ಸ್ ಆಗುತ್ತೆ. ಡೈರೆಕ್ಟ್ ಆಗಿ ಇಲ್ಲಿ ಏನ್ ಆನ್ಸರ್ ಬರೀಬಹುದು, 4 ಯೂನಿಟ್. ಇಲ್ಲಿ ನಾನು ಪಾಯಿಂಟ್ ತಗೊಂಡೆ ಅಂತ ಇಟ್ಕೊಳ್ಳಿ, 6, 8. ಸೊ ಇಫ್ ಐ ಕನ್ಸಿಡರ್ 6, 8, 1, 2, 3, 4, 5, 6, 7, 8. So here 1, 2, 3, 4, 5, 6 ಆಯ್ತು. So 1, 2, 3, 4, 5, 6 ಆಯ್ತು, 5.
ಸೊ ಹಿಯರ್ 1 2 3 4 5 6 7 8 ಆಯ್ತು. ಈಗ ಪಾಯಿಂಟ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ 6,8. ಈಗ ಏನಂತ ಕೇಳಿದ್ದಾರೆ, ಫ್ರಮ್ ಎಕ್ಸ್ ಆಕ್ಸಿಸ್. ನೋಡಿ, ಫ್ರಮ್ ಎಕ್ಸ್ ಆಕ್ಸಿಸ್ ಅಂದ್ರೆ ಇಲ್ಲಿಂದ ನೋಡ್ಬೇಕು ನೀವು. ಫ್ರಮ್ ಎಕ್ಸ್ ಆಕ್ಸಿಸ್ ಎಷ್ಟು ಯೂನಿಟ್ಸ್, ಅವಾಗ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಅಬ್ಸರ್ವ್ ವೈ ಕೋಆರ್ಡಿನೇಟ್. ಸೊ ವಾಟ್ ಇಸ್ ಇಟ್ ಇಸ್ 8. ಸೊ ಇಟ್ ಇಸ್ ಆನ್ಸರ್ ಯೂನಿಟ್ಸ್ ಬರುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಸೊ ಫ್ರಮ್, ಅದಕ್ಕೆ ನಾನು ಇಲ್ಲಿ ಸಿಂಪಲ್ ಆಗಿ ಏನಪ್ಪ ಹೇಳ್ತೀನಿ ಅಂತಂದ್ರೆ, ಇಫ್ ದ ಡಿಸ್ಟೆನ್ಸ್ ಇಸ್ ಫ್ರಮ್ ವೈ ಆಕ್ಸಿಸ್ ಯು ಕನ್ಸಿಡರ್ ಎಕ್ಸ್ ಕೋಆರ್ಡಿನೇಟ್. ಇಫ್ ದ ಡಿಸ್ಟೆನ್ಸ್ ಇಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಯು ಕನ್ಸಿಡರ್ ವೈ ಕೋಆರ್ಡಿನೇಟ್. ಅಷ್ಟೇ, ಅದನ್ನ ನೋಡ್ಕೊಂಡ್ರೆ ಸಾಕು. Is it clear? So this is about the distance between the point and the axis. Next ನೋಡ್ತಾ ಬಂದ್ರೆ ನೋಡಿ, ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಆದ್ರೆ, ಸೊ ನೋಡಿ 2 ಪಾಯಿಂಟ್ಸ್ ಆದ್ರೆ ದಟ್ ಮೀನ್ಸ್ x1 y1 x2 y2. ಈ ತರ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್, 2 ಪಾಯಿಂಟ್ಸ್ ಇಂಡಿವಿಜುವಲ್ ಆಗಿ ಕೊಟ್ಟಾಗ, ಹಿಯರ್ ವಿ ಆರ್ ಹ್ಯಾವಿಂಗ್ ಅ ಫಾರ್ಮುಲಾ d is equal to square root of x2 minus x1 whole square plus y2 minus y1 whole square ಆಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. x2 minus x1 ಅಂತಂದ್ರೆ ಏನಾಯ್ತು, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ x1 y1 x2 y2. ಸೊ x2 minus x1 ಅಂತಂದ್ರೆ ಏನಾಯ್ತು, 5 minus 3 whole square. ಅಗೇನ್ y2 minus y1 ಅಂತಂದ್ರೆ ಏನಾಯ್ತು, 8 minus 6 whole square. ಸೊ ವಾಟ್ ಹ್ಯಾಪನ್ಸ್, 5 minus 3 it is 2 square, 8 minus 6 2 square. ಸೊ ಆನ್ಸರ್ ಏನಾಗುತ್ತೆ, 4 plus 4 ಆಯ್ತು. ಸೊ ವಿಚ್ ಇಸ್ ಈಕ್ವಲ್ ಟು 8. ಬೇಕಾದ್ರೆ 8 ನ ನೀವೇನಂತ ಬರೀಬಹುದು, 4 2s. ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ 2 root 2 units, ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ 8 units. ಎರಡು ಬರೆದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಐದರ್ ಯು ಕ್ಯಾನ್ ರೈಟ್ ಇಟ್ ಆಸ್ 8 units ಆರ್ ಐದರ್ ಯು ಕ್ಯಾನ್ ರೈಟ್ ಇಟ್ ಆಸ್ 2 root 2 units. ಅಂದ್ರೆ ಇದು ಯಾವಾಗ, ವೆನ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್, ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 points, ನಾಟ್ ದಿ ಆರಿಜಿನ್ ಅಲ್ಲ. Only if there is 2 points, directly you can go for this formula. What is the formula? Square root of x2 minus x1 whole square plus y2 minus y1 whole square. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ. 3,6 5,8 ಜಾಗದಲ್ಲಿ ಯು ಟೇಕ್ ಸಮ್ ನಂಬರ್ಸ್ ಲೈಕ್ 4,3 7,5 ಈ ತರ ನಂಬರ್ಸ್ ತಗೊಂಡು ಯು ಸಾಲ್ವ್ ಇಟ್. ಓಕೆ, ಓನ್ಲಿ ಥಿಂಗ್ ಇಸ್ ಇಫ್ ಯು ರೈಟ್ ದಿ ಫಾರ್ಮುಲಾ ಕರೆಕ್ಟ್, ಸಬ್ಸ್ಟಿಟ್ಯೂಷನ್, ಸಿಂಪ್ಲಿಫಿಕೇಶನ್, ಫೈನಲ್ ಆನ್ಸರ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಕರೆಕ್ಟ್. ಓಕೆ, ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. Show that the distance between the coordinates minus a comma minus b and a comma b is 2 root a square plus b square ಅಂತ ಕೇಳ್ತಾರೆ. ಈಗ ಕನ್ಫ್ಯೂಸ್ ಆಗೋದು ಬೇಡ, ಬಿಕಾಸ್ ಇಲ್ಲಿ ನೋಡಿ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಕೋಆರ್ಡಿನೇಟ್ಸ್ ಅಂದ್ರೆ 2 ಕೋಆರ್ಡಿನೇಟ್ ಕೊಟ್ಟಿದ್ದಾರೆ. ಸೊ ಯು ಕನ್ಸಿಡರ್ ಇಟ್ ಆಸ್ x1 y1 x2 y2. Okay, now let us write the formula. What is the distance formula? x2 minus x1 whole square y2 minus y1 whole square. ಈಗ ನೋಡ್ತಾ ಬರೋಣ ಬನ್ನಿ. x2 minus x1 ನೋಡಿ, a ಮೈನಸ್ ಆಫ್ ಮೈನಸ್ ಅಬ್ಸರ್ವ್ ಮಾಡ್ಬೇಕು, ಇದನ್ನ ತುಂಬಾ ಮುಖ್ಯ ನೋಡಿ. a already it is in minus here, see in equation, but x1 value is also minus a into minus, it becomes plus a square ಆಯ್ತು. ನೆಕ್ಸ್ಟ್ ನೋಡಿ y2 minus y1 b ನೋಡಿ, b ಮೈನಸ್ ಆಫ್ ಮೈನಸ್ ಅಂದ್ರೆ ಪ್ಲಸ್ b square ಆಯ್ತು. d first add them, a plus a 2a whole square plus b 2b whole square. Okay, so now if you simplify this, d is equal to square root of 2a whole square means it is 4a square, 2 it is 4b square. Okay, so now d is equal to, what is the common in the new, this 4 is common, right? So remaining is a square plus b square. See, 4 is a perfect square. If you remove from the square root, it becomes 2 root a square plus b square. ಬಂತು ನೋಡಿ ಪ್ರೂಫ್. ಅರ್ಥ ಆಗ್ತಿದ್ಯಾ? ಸೊ ಎಲ್ಲಿ ಡಿಸ್ಟೆನ್ಸ್ ಅಂತ ಕೇಳುತ್ತೋ, ಬಿ ರೆಡಿ ಟು ಸಬ್ಸ್ಟಿಟ್ಯೂಟ್ ದಿ ಡಿಸ್ಟೆನ್ಸ್ ಫಾರ್ಮುಲಾ. x2 minus square root of x2 minus x1 whole square plus y2 minus y1 whole square. Here you have alphabets minus a minus b, a b like that. So directly you can write it as a plus, see minus of minus here, a plus a, b plus b. So it is 2a 2b whole square, it becomes 4a square plus 4b square. As you know that we can take 4 common, and 4 is also perfect square. So square root of 4 is 2, to finally 2 root a square plus b square, which is the proof. Show that. Okay, ಅರ್ಥ ಆಗ್ತಿದೆ ಅನ್ಕೋತೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಬೇರೆ ನಂಬರ್ಸ್ ನ ಕೊಟ್ಟು ಪ್ರಾಕ್ಟೀಸ್ ಮಾಡಿ. ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್, ಮಿಡ್ ಪಾಯಿಂಟ್ ಬಿಟ್ವೀನ್ ದಿ ಕೋಆರ್ಡಿನೇಟ್ಸ್. ಎಸ್ ನೋಡಿ, ಮಿಡ್ ಪಾಯಿಂಟ್ ಏನಿದು ಮ್ಯಾಮ್? ಮಿಡ್ ಪಾಯಿಂಟ್ ಅಂದ್ರೆ ನೋಡಿ, ಒಂದು ಲೈನ್ ಸೆಗ್ಮೆಂಟ್ ಇರುತ್ತೆ a b ಅಂತ ಹೇಳಿ. ಈ ಎದು ಒಂದು ಕೋಆರ್ಡಿನೇಟ್ x1 y1 ಅಂತ ಇರುತ್ತೆ, ಬಿದು x2 y2 ಅಂತ ಇರುತ್ತೆ. ಇದು ಮಧ್ಯದಲ್ಲಿ ಎಕ್ಸಾಕ್ಟ್ ಈ ಲೆಂತ್ ಮಧ್ಯದಲ್ಲಿ ನಾನೊಂದು ಪಾಯಿಂಟ್ p of x, y ಅಂತ ತಗೊಳ್ತೀನಿ. ಈಗಾಗಲೇ ಇದ್ರ ಕೋಆರ್ಡಿನೇಟ್ ಏನು ಅಂತ ಫೈಂಡ್ ಔಟ್ ಮಾಡೋದು ದ ಮಿಡ್ ಪಾಯಿಂಟ್ ಫಾರ್ಮುಲಾ. ಓಕೆ, ದಟ್ ಮೀನ್ಸ್ ಇಟ್ ಈಸ್ ಡಿವೈಡೆಡ್ ಇನ್ ದ ಈಕ್ವಲ್ ರೇಷಿಯೋ 2:2 3:3 ಈ ತರ ಈಕ್ವಲ್ ರೇಷಿಯೋ, ಆರ್ ಇಟ್ ಈಸ್ ಎಕ್ಸಾಕ್ಟ್ಲಿ ದ ಮಿಡ್ ಪಾಯಿಂಟ್ ಆಫ್ ದಟ್.
ಓಕೆ, ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ, ಇದಕ್ಕೊಂದು ಫಾರ್ಮುಲಾ ಇದೆ, ಮಿಡ್ ಪಾಯಿಂಟ್ ಫಾರ್ಮುಲಾ. ಪಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು, ಅರ್ಥ ಮಾಡ್ಕೊಳ್ಳಿ, x1 plus x2 by 2. See, we have to consider x1 and x2 add together. y1 plus y2 by 2. This is the formula you have to consider for the midpoint. ಈಗ substitute ಮಾಡ್ತಾ ಬರೋಣ. x1 plus x2 by 2 ಅಂದ್ರೆ 5 plus 3. So 5 plus 3 by 2. Next y1 plus y2, 7 plus 5. 7 plus 5 by 2. If I simplify this, 5 plus 3, 8 by 2, 12 by 2. Okay, see here, 2 ones are, 2 fours are. 2 ones are, 2 6 are. So what is the point coordinate? 4, 6. Ita. Artha aitu ankotini. For that you have to remove this formula. Formula, what is the formula? x1 plus x2 by 2, y1 plus y2 by 2. Okay, substitute it, simplify it. Finally, you got the coordinate of midpoint. Clear? Yeah. Next question. If the point P of x comma y is equidistant from the point A of 5 comma 1 and B of minus 1 comma 5, prove that 3x is equal to 2y ಅಂತ ಕೇಳ್ತಾ ಇದ್ದಾರೆ. 3x is equal to 2y. ಈಗ ಫಸ್ಟ್ ನೋಡಿ, ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಪಾಯಿಂಟ್ ಇದೆಯಂತೆ. ಸೊ ವಾಟ್ ಇಸ್ ಅ ಪಾಯಿಂಟ್? ಎ ಆಫ್ 5 ಕಮ 1, ಬಿ ಆಫ್ ಮೈನಸ್ 1 ಕಮ 5 ಅಂತಿದೆ. ಈಗ ನಾನು ಇಲ್ಲಿ ಏನಂತ ಪ್ರೂವ್ ಮಾಡಬೇಕು? ಐ ಹ್ಯಾವ್ ಟು ಕನ್ಸಿಡರ್ ಒನ್ ಈಕ್ವಿಡಿಸ್ಟೆನ್ಸ್ ನೋಡಿ. ಇಫ್ ಅ ಪಾಯಿಂಟ್ ಪಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಿಡಿಸ್ಟೆನ್ಸ್ ಅಂದ್ರೆ ಇಫ್ ಐ ಕನ್ಸಿಡರ್ ದಿಸ್ ಆಸ್ ಅ ಪಾಯಿಂಟ್ ಪಿ, ಇವೆರಡು ಏನಾಗಿದೆ? ಈಕ್ವಿಡಿಸ್ಟೆನ್ಸ್ ಆದ್ರೆ ಇದೇನಾಯ್ತು? ಮಿಡ್ ಪಾಯಿಂಟ್ ಆಯ್ತು. ಸೊ ಇಟ್ ಬಿಕಮ್ಸ್ ಮಿಡ್ ಪಾಯಿಂಟ್ ಪಿ ಆಫ್ ಎಕ್ಸ್ ಕಮ ವೈ. ಸೊ ಹಾಗಾದ್ರೆ ನಾವಿಲ್ಲಿ ಅಪ್ಲೈ ಮಾಡೋಣ ನೋಡಿ, ವಾಟ್ ಹ್ಯಾಪನ್ಸ್ ಟು ಹಿಯರ್. ಈಗ ನಾನು ಪಿ ಆಫ್ ಎಕ್ಸ್ ಕಮ ವೈ ಅಂತ ತಗೊಂಡು ಲೆಟ್ ಅಸ್ ರೈಟ್ ಇಟ್ ಆಸ್ ಫಾರ್ಮುಲಾ x1 plus x2 by 2, y1 plus y2 by 2 ಆಯ್ತು. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ, x1 plus x2, ಸೊ 5 ಇಲ್ಲ ಅರ್ಥ ಮಾಡ್ಕೊಳ್ಳಿ, 5 minus 1 ಆಗುತ್ತೆ, 5 minus 1 by 2, ಇನ್ನೊಂದು 1 plus 5 by 2 ನೋಡಿ, 5 minus 1 by 2, 1 plus 5 by 2. See, 5 minus 1 it is 4 by 2, 1 plus 5 it is 6 by 2. If I consider this, it becomes 2, 3. ನೋಡಿ ಏನು ಬಂತು ನಿಮಗೆ? 2, 3. ಇಲ್ಲಿ what is prove that ಅಂತ ಏನು ಕೊಟ್ಟಿದ್ದಾರೆ? 3x is equal to 2y. So in the place of x you have 2, in the place of y you have 3. So let us substitute 3 into 2 which is equal to 2 into 3. So which is equal to 6 into 6, hence proved. ನೋಡಿ hence proved ಆಯ್ತು ನೋಡಿ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಫಸ್ಟ್ ಏನಂತ ಮ್ಯಾಮ್ ಇಲ್ಲಿ ಮಿಡ್ ಪಾಯಿಂಟ್ ಅನ್ನೋ ವರ್ಡ್ ಇಲ್ವಲ್ಲ ಮ್ಯಾಮ್ ಅಂತಂದ್ರೆ, ಸೊ ನೋಡಿ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಈಕ್ವಿಡಿಸ್ಟೆನ್ಸ್ ಅಂದ್ರೆ ಅವೆರಡು ಸೇಮ್ ಮೆಜರ್ಮೆಂಟ್ ಅಲ್ಲಿ ಇದೆ. ದಟ್ ಮೀನ್ಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್ ಮಸ್ಟ್ ಬಿ ಇನ್ ಮಿಡಲ್ ಆರ್ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಬಂತು ಅಂದ್ರೆ ರೈಟ್ ದಿ ಮಿಡ್ ಪಾಯಿಂಟ್ ಫಾರ್ಮುಲಾ, substitute the value, simplified, you got the proof 3x is equal to 2y, that is 3 into 2, 2 into 3, which is equal to 6 to 6. Is it clear? Yeah. Going for next one. Yes, ಇನ್ನೊಂದು ಕೊಟ್ಟಿದ್ದಾರೆ ನೋಡಿ. Midpoint between the coordinates. If the 2 comma p is the midpoint of line segment joining the points a of 6 comma minus 5 and b of minus 2 comma 11, find the value of p ಅಂತಿದೆ ನೋಡಿ. ಇದನ್ನು ಅಷ್ಟೇ ಹಿಂಗೆ ಕೊಟ್ಟಿರೋದು ಇದು ಕ್ವೆಶ್ಚನ್. a of 6 comma minus 5, ಇನ್ನೊಂದು b of minus 2 comma minus 11. ಇಲ್ಲಿ ಒಂದು ಮಿಡ್ ಪಾಯಿಂಟ್ ತಗೊಂಡಿದ್ದೀವಿ, p of 2 comma p ಅಂತ ಹೇಳಿ, ಅಥವಾ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ q of 2 comma p ಅಂತ ತಗೊಳ್ಳೋಣ. ಸೊ ಈ p ವ್ಯಾಲ್ಯೂ ನನಗೆ ಬೇಕು. ಓಕೆ, ಈಗ ಮಿಡ್ ಪಾಯಿಂಟ್ ಅಂತ ಫಾರ್ಮುಲಾ ತಗೊಂಡ್ರೆ ಸಿ p, x, y is equal to ಅಥವಾ q of x, y ಅಂತಾನೆ ತಗೊಳ್ಳಿ, which is x1 plus x2 by 2, y1 plus y2 by 2. So what is the value of q of x, y? 2, p ಕೊಟ್ಟಿದ್ದಾರೆ. x1 plus x2 by 2 ಅಂದ್ರೆ ಏನು? 6 minus 2 by 2 minus 5 plus 11 by 2 ಅಂತಿದೆ ನೋಡಿ. ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸರಿ. ಇಲ್ಲಿ minus 2 ಇದೆ, ಸೊ 6 minus 2 by 4. ಇಲ್ಲಿ ಆಲ್ರೆಡಿ minus 5 ಇದೆ, minus 5 plus 11 by 2. ಓಕೆ, ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಯ್ತು? 6 minus 2 it is 4 by 2, minus 5 plus 11 it is 6 by 2 ಆಯ್ತು, which is equal to 2, 3. ನೋಡಿ ಇಲ್ಲೇ 2 2s 2 3s which is equal to 2, 3. ಈಗ ಅವ್ರು ಕೇಳ್ತಾ ಇರೋದು ವ್ಯಾಲ್ಯೂ ಆಫ್ ಪಿ ಏನ್ ಬರುತ್ತೆ? ಇಲ್ಲೇ ಅಬ್ಸರ್ವ್ ಮಾಡಿ, ಇವೆರಡು ಈಕ್ವಲ್ ಅಂತ ತಾನೇ ಹೇಳ್ತಾ ಇರೋದು. ಸೊ 2, p ಎಷ್ಟು ಏನ್ ಬಂತು ಇಲ್ಲಿ? 2, 3 ಬಂತು. ಸೊ ನೋಡಿ ಎಕ್ಸ್ ಕೋಆರ್ಡಿನೇಟ್ ಸೇಮ್ ಇದೆ, ಸೊ ವೈ ಕೋಆರ್ಡಿನೇಟ್ ಏನಾಗುತ್ತೆ? p is equal to 3 ಆಯ್ತು. ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸರಿ. ಅವರೊಂದು 2 ಪಾಯಿಂಟ್ ಇದೆ, 2 ಪಾಯಿಂಟ್ ಮಧ್ಯೆ ಒಂದು ಮಿಡ್ ಪಾಯಿಂಟ್ ತಗೊಂಡಿದ್ದಾರೆ, ಅದು 2, p ಅಲ್ಲಿದೆ. ಈಗ ನಾವು ಫೈನಲ್ p ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ಯು ವಿಲ್ ಗೋ ಫಾರ್ ಮಿಡ್ ಪಾಯಿಂಟ್ ಫಾರ್ಮುಲಾ, ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಏನಾಗ್ತಿದೆ? ಯು ಕ್ಯಾನ್ ಅಬ್ಸರ್ವ್ ದ ಗಿವನ್ ಅಂಡ್ ದ ಒಬ್ಟೈನ್ಡ್. ಇಲ್ಲಿ 2, p,
ಇಲ್ಲಿ 2, 3. ಸೊ ದಟ್ ಪಿ ಮಸ್ಟ್ ಬಿ 3. ಹಾಗಾದ್ರೆ 3 ಏನಾಗಿರ್ಬೇಕು? ಪಿ 3 ಆಗಿರ್ಬೇಕು. ಅರ್ಥ ಆಗ್ತಿದೆ ಅನ್ಕೋತೀನಿ. ಕ್ವೆಶನ್ಸ್ ಕ್ಲಿಯರ್ ಆಗಿದೆ. ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇನೆ. ಈಗ ನೆಕ್ಸ್ಟ್ ಕ್ವೆಶನ್ ಬರ್ತೀನಿ ನೋಡಿ. ದಿ ಕೋಆರ್ಡಿನೇಟ್, ಇದೊಂದು ಜನರಲಿ ಒಂದು ರಿಪೀಟೆಡ್ ಆಗಿ ಕೆಲವೊಂದು ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರುವಂತದ್ದು ಇದು. ದಿ ಕೋಆರ್ಡಿನೇಟ್ ಆಫ್ ಪಾಯಿಂಟ್ ವಿಚ್ ಈಸ್ ಈಕ್ವಿಡಿಸ್ಟೆನ್ಸ್ ಫ್ರಮ್ 3 ವರ್ಟಿಸಸ್ ಆಫ್ ಟ್ರಯಾಂಗಲ್ AOB ಆಸ್ ಶೋನ್ ಇನ್ ದಿ ಫಿಗರ್. ಓಕೆ, ಹಾಗಾದ್ರೆ ನೋಡಿ ಇದೊಂದು ಪಾಯಿಂಟ್ ಅಂತ ತಗೊಂಡ್ರೆ ಇಲ್ಲಿಂದ ನೋಡಿ, ಇಲ್ಲಿಂದ ಈಕ್ವಿಡಿಸ್ಟೆನ್ಸ್ ಇದೊಂದು, ಇಲ್ಲಿಂದ ಈಕ್ವಿಡಿಸ್ಟೆನ್ಸ್ ಇಲ್ಲಿಂದ. ಹಾಗಾದ್ರೆ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ದಿಸ್ ಪಾಯಿಂಟ್ P of x, ಈ ಪಾಯಿಂಟ್ ಬೇಕು. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಆಸ್ ಇಟ್ ಈಸ್ ಅ ಮಿಡ್ ಪಾಯಿಂಟ್, ಕ್ಯಾನ್ ವಿ ಅಪ್ಲೈ ಮಿಡ್ ಪಾಯಿಂಟ್ ಫಾರ್ AB? ಹಾಗಾದ್ರೆ ನೋಡಿ, ಮಿಡ್ ಪಾಯಿಂಟ್ ಆಫ್ AB ಗೆ ನಾನು ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿದ್ರೆ ವಾಟ್ ಇಸ್ ಫಾರ್ಮುಲಾ? x1 plus x2/2. ಓಕೆ, y1 plus y2/2 ಅಂತಿದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಿಯರ್ ದಿಸ್ ಇಸ್ x1 y1, ದಿಸ್ ಇಸ್ x2 y2. ಸಬ್ಸ್ಟಿಟ್ಯೂಟ್ ಮಾಡೋಣ. x1 plus x2/2 ಅಂದ್ರೆ 0 plus 2x. ನೋಡಿ, 0 plus 2x/2. ಇಲ್ಲಿ ಬಂದ್ರೆ 2y plus 0/2 ಆಯ್ತು. ಸೊ ಏನಾಗುತ್ತೆ? 2x/2 2y/2. ಸೊ 2 ಕ್ಯಾನ್ಸಲ್ ಆಯ್ತು. ಫೈನಲಿ ಇಟ್ ಇಸ್ ಲೆಫ್ಟ್ ವಿತ್ x, y. ಸೊ ವಿಚ್ ಇಸ್ ಆಪ್ಷನ್ ಎ. ನೋಡಿ, ಈ ತರದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ. ಇದೇ ತರಾನೇ ಬೇರೆ ಬೇರೆ ಕ್ವೆಶನ್ಸ್ ಕೊಡುವಂಥದ್ದು. ಹಾಗಾಗಿ ನಾನು ಒಂದೇ ಟೈಪ್ ಮಾಡಿಸ್ತಾ ಇಲ್ಲ, ಬೇರೆ ಬೇರೆ ತರ ಕ್ವೆಶನ್ಸ್ ತಗೊಂಡಿದ್ದೀನಿ. ನೀವು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಈ ಲೆಸನ್ ಅಲ್ಲಿ ಮಾರ್ಕ್ಸ್ ಹೋಗಲ್ಲ. ಓಕೆ, ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ ನೋಡಿ. ದಿ ಕೋಆರ್ಡಿನೇಟ್ ಆಫ್ ದಿ ಪಾಯಿಂಟ್ ಸೆಂಟರ್ ಆಫ್ ಸರ್ಕಲ್ ಆರ್ O of 2, -3. AB is the diameter. Coordinates of A are 1, 4. Find the coordinates of B. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಂದು ಸರ್ಕಲ್ ಇದೆ, ಅಲ್ಲಿ ಒಂದು ಡಯಾಮೀಟರ್ ತಗೊಂಡಿದ್ದೀನಿ. ದಟ್ ಡಯಾಮೀಟರ್ ಇಸ್ ಲೇಬಲ್ಡ್ ಆಸ್ AB. ಸೊ ಇಲ್ಲೊಂದು ಸೆಂಟರ್ ಕೊಟ್ಬಿಟ್ಟಿದ್ದಾರೆ. ಅದರ ಕೋಆರ್ಡಿನೇಟ್ ಎಷ್ಟು? 2, -3 ಆಯ್ತು. ಇನ್ಯಾವ್ದು ಕೊಟ್ಟಿದ್ದಾರೆ? ಕೋಆರ್ಡಿನೇಟ್ ಆಫ್ A ಕೊಟ್ಬಿಟ್ಟಿದ್ದಾರೆ 1, 4 ಆಯ್ತು. ಸೊ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ದ ಕೋಆರ್ಡಿನೇಟ್ ಆಫ್ B. ಈಗ ಅರ್ಥ ಮಾಡ್ಕೊಳ್ಳಿ. ಆಸ್ ಇಟ್ ಈಸ್ ಡಯಾಮೀಟರ್, ನೋಡಿ ಡಯಾಮೀಟರ್ ಇದೆ, ಸೆಂಟರ್ ಆಫ್ ಸರ್ಕಲ್ ಕೊಡ್ತಿದ್ದಾರೆ ಅಂದ್ರೆ ಕ್ಯಾನ್ ವಿ ಅಪ್ಲೈ ಮಿಡ್ ಪಾಯಿಂಟ್ ಫಾರ್ಮುಲಾ? ಇಲ್ಲಿ ಮಿಡ್ ಪಾಯಿಂಟ್ ಅಂತ ತಗೊಳ್ಬೋದಾ? ಬಿಕಾಸ್ ಸೆಂಟರ್, ಆಸ್ ವಿ ಆರ್ ಕನ್ಸಿಡರಿಂಗ್ ಇಟ್ ಆಸ್ ಅ ಸೆಂಟರ್ ಆಫ್ ಸರ್ಕಲ್, ಇಟ್ ಇಸ್ ಅ ಡಯಾಮೀಟರ್, ಸೊ ಇಟ್ ಬಿಕಮ್ಸ್ ಅ ಮಿಡ್ ಪಾಯಿಂಟ್ ಅಲ್ವಾ? ಸೊ ಹಾಗಾದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಏನಾಗುತ್ತೆ? P of x, y which is equal to x1 plus x2/2 y1 plus y2/2 ಅಂತ ಬರೀರಿ. ಈ P of x, y ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಅವರೇ ವ್ಯಾಲ್ಯೂಸ್ ಕೊಟ್ಬಿಟ್ಟಿದ್ದಾರೆ 2, -3. ಈಗ x1 plus x2/2 y1 plus y2/2 ಅಂತಂದ್ರೆ ಇದು ನೋಡಿ, ಇದು ಗೊತ್ತಿಲ್ಲ ನಮ್ಗೆ. ದಿಸ್ ಕನ್ಸಿಡರ್ ಇಟ್ ಆಸ್ x, y. ಆಗೇನಾಯ್ತು? 1 plus x/2 4 plus y/2 ಆಯ್ತು. ನೋಡಿ, 1 plus x/2 4 plus y/2 ಅಂತ ಹೇಳಿ. ಇಲ್ಲಿ ಒಂದೊಂದನ್ನು ನೋಡಿ. ಹಿಯರ್ ಯು ವಾಂಟ್ x as well as y. ನೋಡಿ, x ಬೇಕು, y ಬೇಕು. ಸೊ x ಜೊತೆ ಕಂಪೇರ್ ಮಾಡಿ, y ಜೊತೆ ಕಂಪೇರ್ ಮಾಡಿ. ಇಲ್ಲೇ ನೋಡಿ, ನಾನು ಬರ್ಕೋತೀನಿ. ಫಸ್ಟ್ ಕಂಡೀಷನ್ 1 plus x/2 is equal to 2. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು? 1 plus x is equal to 4 plus 1 ಈ ಕಡೆಗೆ ಬಂದ್ರೆ ಏನಾಯ್ತು? 4 minus 1 x is equal to 3 ಬಂತು ಈ ಕೇಸೆ. ಅದೇ ಸೆಕೆಂಡ್ ಒನ್ ನೋಡಿ. ಸೆಕೆಂಡ್ ಒನ್ ಏನಾಯ್ತು? 4 plus y divided by 2 is equal to -3. Let us multiply. 4 plus y is equal to -6. Y is equal to -6. It becomes -4. Y is equal to -10. Y is equal to -10. ನೋಡಿ, ಈ ತರ ಬರುವಂತ ಚಾನ್ಸಸ್ ಇದೆ ಕ್ವೆಶನ್ಸ್. ಓಕೆ, ಅಂದ್ರೆ ಸರ್ಕಲ್ ಇಲ್ಲಿ ನೋಡಿ, ಮಿಡ್ ಪಾಯಿಂಟ್ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ, ಬಟ್ ನೀವು ಅರ್ಥ ಮಾಡ್ಕೋಬೇಕು. ಬಿಕಾಸ್ ದ ಸೆಂಟರ್ ಆಫ್ ಸರ್ಕಲ್ ಇಸ್ ಅ ಮಿಡ್ ಫೇ ಫಾರ್ ದ ಡಯಾಮೀಟರ್ AB. ಸೊ ಅಲ್ಲಿ ಡೈರೆಕ್ಟ್ ಆಗಿ ಯು ಕ್ಯಾನ್ ಅಪ್ಲೈ ಮಿಡ್ ಪಾಯಿಂಟ್. ಯು ಈಕ್ವೇಟ್ x to x ಕೋಆರ್ಡಿನೇಟ್, y to y ಕೋಆರ್ಡಿನೇಟ್, ಫೈಂಡ್ ದಿ x ಅಂಡ್ y ವ್ಯಾಲ್ಯೂ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಬರ್ತೀನಿ ನೋಡಿ. ಕೋಆರ್ಡಿನೇಟ್ ಇದು ಸೆಕ್ಷನ್ ಫಾರ್ಮುಲಾ ರಿಲೇಟೆಡ್ ಆಯ್ತು. ಇವಾಗ ವಿ ಕೇಮ್ ಫಾರ್ ನೆಕ್ಸ್ಟ್ ಒನ್, ಸೆಕ್ಷನ್ ಫಾರ್ಮುಲಾ. ಕೋಆರ್ಡಿನೇಟ್ ಆಫ್ ಪಾಯಿಂಟ್ ಡಿವೈಡ್ಸ್ ಇನ್ ದ ರೇಷಿಯೋ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಲೈನ್ ಸೆಗ್ಮೆಂಟ್ ಕೊಡ್ತಾರೆ A, ದಿಸ್ ಇಸ್ ಕನ್ಸಿಡರ್ಡ್ ಆಸ್ x1 y1, ಇದು B x2 y2 ಅಂತ ಬರುತ್ತೆ. ಈಗ ಇವೆರಡರ ಮಧ್ಯೆ ನಾನೊಂದು ಪಾಯಿಂಟ್ ಎಲ್ಲೋ ಒಂದು ಕಟ್ ಮಾಡಿದೆ ಅಂತಂದ್ರೆ ವಾಟ್ ಇಸ್ ಅ ರೇಷಿಯೋ ಇನ್ ಬಿಟ್ವೀನ್ ದಿಸ್? ರೇಷಿಯೋ ಕೊಟ್ರೆ ವಾಟ್ ಇಸ್ ಅ ಕೋಆರ್ಡಿನೇಟ್ಸ್ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಈಸ್ ಟು m2 ಹೇಗೆ? P of x, y which is equal to m1 x2 plus m2 x1 by m1 plus m2. ನೋಡಿ, ಫಸ್ಟ್ ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಯ್ತು ಅಂದ್ರೆ ನೋಡಿ, mx plus mx divided by m plus m ಅಂತ ಬರೀರಿ. 1 2 2 1 1 2 ಹಿಂಗೆ ಆರ್ಡರ್ ಬರೆದ್ರು ಆಯ್ತು. ಅಗೇನ್ ಇಲ್ಲಿ ನಾನು ಬರಿತೀನಿ ನೋಡಿ, my plus my divided by m plus n. ಕರೆಕ್ಟ್. ಇಲ್ಲೇ ನೋಡಿ 1 2 2 1 1 2. ಕ್ಲಿಯರ್ ಆಯ್ತಾ? ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಇಲ್ಲೇನು ಕೊಟ್ಟಿದ್ದಾರೆ? ವಾಟ್ ಇಸ್ ಎ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ ಅವರೇ. A ಎಷ್ಟು? 2, 3. B ಎಷ್ಟು ಕೊಟ್ಟಿದ್ರು?
-2, 3. So what is the ratio? 2:1. ಸೊ ಅದ್ರ ಪ್ರಕಾರ ಹೋಗೋದಾದ್ರೆ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಪಿ ಆಫ್ ಎಕ್ಸ್ ಕಮ ವೈ ಬರ್ಕೊಂಡು ವಾಟ್ ಇಸ್ m1 ಏನ್ ಕೊಟ್ಟಿದ್ದಾರೆ? ರೇಷಿಯೋ 2. x2 ಅಂತಂದ್ರೆ ಏನಿದೆ? x2 ಇಟ್ ಇಸ್ -2. ಓಕೆ, ಪ್ಲಸ್ m2 ಎಷ್ಟಿದೆ? 1. x1 ಎಷ್ಟಿದೆ? 2 ಡಿವೈಡೆಡ್ ಬೈ ಏನಿದೆ? m1 ಪ್ಲಸ್ m2 ಅಂತಂದ್ರೆ ಏನಾಯ್ತು? 2 + 1. ಅದೇ ತರ ಅಗೇನ್ 2, y2 3 ಪ್ಲಸ್ ದಿಸ್ ಇಸ್ 1, 3 ಡಿವೈಡೆಡ್ ಬೈ 2 + 1 ಆಯ್ತು. ಇಲ್ಲೇ ಸಿಂಪ್ಲಿಫೈ ಮಾಡಿ. ನೆಕ್ಸ್ಟ್ ಒನ್, ಕೋಆರ್ಡಿನೇಟ್ ಆಫ್ ದಿ ಪಾಯಿಂಟ್ ಡಿವೈಡ್ಸ್ ಇನ್ ದ ರೇಷಿಯೋ. ಇದ್ರಲ್ಲಿ ನೋಡಿ, ಫೈಂಡ್ ವಾಟ್ ರೇಷಿಯೋ ಆಫ್ ಪಾಯಿಂಟ್. ರೇಷಿಯೋ ಕೇಳ್ತಾ ಇದೆ. -1, 6 ಡಿವೈಡ್ಸ್ ದಿ ಲೈನ್ ಜಾಯಿನಿಂಗ್ -3, 10 and 6, 8 ಅಂತ ಕೊಡ್ತಿದ್ದಾರೆ. ಈಗ ಅಗೇನ್ ನಾವೇನ್ ಮಾಡೋಣ ಅಂತಂದ್ರೆ ಲೆಟ್ ಅಸ್ ಟೇಕ್ ಆಸ್ ಅ ರೇಷಿಯೋ. ನೋಡಿ, ರೇಷಿಯೋನ ಏನಂತ ತಗೊಳ್ಳೋಣ ಅಂದ್ರೆ ಲೆಟ್ ರೇಷಿಯೋ ಬಿ. ನೋಡಿ, ಲೆಟ್ ರೇಷಿಯೋ ಬಿ k:1 ಅಂತ ತಗೊಳ್ಳೋಣ. m1:m2 ಬದಲು k:1. ಓಕೆ, ರೇಷಿಯೋ ನೋಡಿ ಅವರೇ ಏನ್ ಕೊಟ್ಟಿದ್ದಾರೆ? ಇಲ್ಲಿ ಏನ್ ಕೊಟ್ಟಿದ್ದಾರೆ? x1 ನೋಡಿ, x ಆಫ್ ಕೊಟ್ಟಿದ್ದಾರೆ. x ವ್ಯಾಲ್ಯೂ x1 y1 ಅಂತ ನಾವು ನೋಡೋದಾದ್ರೆ ಇಟ್ ಇಸ್ -3, 10. ನೋಡಿ, x2 y2 ಅಂತ ತಗೊಂಡ್ರೆ ಇಟ್ ಕಮ್ಸ್ ಲೈಕ್ 6, -8. ಸೊ ವಾಟ್ ಇಸ್ p ಆಫ್ x, y? p ಆಫ್ x, y ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? -1, 6. ನೋಡಿ, ಇಲ್ಲಿ ನೋಡ್ತಾ ಬನ್ನಿ. ಈಗ ಸೇಮ್ ಫಾರ್ಮುಲಾ ಯು ಹ್ಯಾವ್ ಟು ಟೇಕ್. p ಆಫ್ x, y is equal to m1 x2 plus m2 x1 by m1 plus m2. See, ಅದೇ ತರ m1 y2 plus m2 y1 by m1 plus m2. ಕ್ಲಿಯರ್ ಆಯ್ತಾ? ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ವಾಟ್ ಇಸ್ m1 ಅಂತಂದ್ರೆ ನಾವು ಇಲ್ಲಿ ದಿಸ್ ಇಸ್ k:1 ತಗೊಂಡಿದೀವಲ್ಲ ದಟ್. ಸೊ k ಇಂಟು ವಾಟ್ ಇಸ್ x2? 6. ಓಕೆ, 6 ಬಂತು. ಅಗೇನ್ ಪ್ಲಸ್ m1 ಅಂದ್ರೆ 1. ವಾಟ್ ಇಸ್ x1? ಇಟ್ ಇಸ್ -3 ಡಿವೈಡೆಡ್ ಬೈ k + 1, ಅದೇ ತರ ಇಲ್ಲಿ ನೋಡಿ ತಗೊಳ್ತೀವಿ. y2 ಅಂತಂದ್ರೆ ಯಾವ್ದಾಯ್ತು? -8 ಪ್ಲಸ್ 1 ಇಂಟು y1 ಇಟ್ ಇಸ್ 10 ಡಿವೈಡೆಡ್ ಬೈ k + 1 ಆಯ್ತು. ಈಗ ನೋಡಿ ಸಿಂಪ್ಲಿಫೈ ಮಾಡೋಣ. 6 ಇಂಟು k, 6k -3 ಡಿವೈಡೆಡ್ ಬೈ k + 1, -8k + 16 ಡಿವೈಡೆಡ್ ಬೈ k + 1. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? p ಆಫ್ x, y ಅವರೇ ಕೊಟ್ಟಿದಾರಲ್ಲ, -1, 6 ಆಯ್ತು. ಇವಾಗ ಈಕ್ವೇಟ್ ಮಾಡೋಣ. x2 x ಕೋಆರ್ಡಿನೇಟ್, y2 y ಕೋಆರ್ಡಿನೇಟ್. ಏನ್ ಬರುತ್ತೆ? ಯಾವ್ದಾದ್ರು ಒಂದನ್ನ ಈಕ್ವೇಟ್ ಮಾಡ್ಕೊಂಡ್ರೆ ಸಾಕು. ನೀವು ಯಾವ್ದಾದ್ರು ಒಂದು ನೋಡಿ. ನಾನು ಫಸ್ಟ್ ಒನ್ ತಗೊಳ್ತಾ ಇದ್ದೀನಿ. 6k -3 ಡಿವೈಡೆಡ್ ಬೈ k + 1 ವಿಚ್ ಇಸ್ ಈಕ್ವಲ್ ಟು -1 ಆಯ್ತು. ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ನೋಡಿ, 6k -3 -1 ಇಂಟು k -1 ಆಯ್ತು. ಈಗ ನೋಡಿ, k ಈ ಕಡೆಗೆ ಬರಲಿ, -3 ಈ ಕಡೆಗೆ ಬರಲಿ. ಏನಾಯ್ತು? 6k + k which is equal to -1 plus 3 ಆಯ್ತು. ಸೊ 7k is equal to 2 ಆಯ್ತು. k equals 2/7. ಸೊ k equals 2:7. ನೋಡಿ, k equals 2:7 ಅಷ್ಟೇ. ನೋಡಿ, ಫಸ್ಟ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಿ ಸೆಕ್ಷನ್ ಫಾರ್ಮುಲಾ. x1 y1 m1 m2 ಈ ತರ ಎಲ್ಲ ಮಾರ್ಕ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡಿ, ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆಫ್ ಟ್ರೈ ಸೆಕ್ಷನ್. ನೋಡಿ, ಅಬ್ಸರ್ವ್ ಮಾಡಿ. ಟ್ರೈ ಸೆಕ್ಷನ್ ಆಫ್ ಲೈನ್ ಸೆಗ್ಮೆಂಟ್ 4, -1 and -2, 3. ನೋಡಿ, ಒಂದು ಲೈನ್ ಸೆಗ್ಮೆಂಟ್ ತಗೊಳ್ತೀವಿ. ಪಾಯಿಂಟ್ ಕೊಟ್ಟಿದ್ದಾರೆ ಅವರೇನೆ 4, -1, ಇನ್ನೊಂದು -2, -3. ಓಕೆ, ಈಗ ಇದನ್ನ ಟ್ರೈ ಸೆಕ್ಷನ್ ನೋಡಿ. ಟ್ರೈ ಅಂದ್ರೆ ಎಷ್ಟು? 3. ನೋಡಿ, 1, 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ. ಈಗ ಒಂದೊಂದು ಕೋಆರ್ಡಿನೇಟು ನಾವು ಫೈಂಡ್ ಔಟ್ ಮಾಡ್ಬೇಕು. ನೋಡಿ, p ಆಫ್ x, y ಬೇಕು, ಇದು q ಆಫ್ x, y ಬೇಕು. ಇಲ್ಲಿ ನಾವು ಮಾರ್ಕ್ ಮಾಡಿರೋ. ಓಕೆ, ಹಾಗಾದ್ರೆ ನಾವು ರೇಷಿಯೋ ನೋಡಿ, ಇದು ಒಂದು ಈಕ್ವಲ್ ಪಾರ್ಟ್ ಅಂತ ತಗೊಂಡ್ರೆ, ಇಫ್ ಐ ಕನ್ಸಿಡರ್ ಇದು ಈ p ಆಫ್ x, y ಬೇಕು ಅಂತಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ 1:2 ರೇಷಿಯೋ. ಇದು ಅದೇ ಇಲ್ಲಿಗೆ ಬಂತು ಅಂತ ಇಟ್ಕೋ. q ಆಫ್ x, y ಬೇಕು ಅಂತಂದ್ರೆ ಇದು ಮುಂದೆ ನೋಡಿ 2 ಪ್ಲಸ್, ಸೊ ಇಟ್ ಇಸ್ 2:1. ಇಷ್ಟು ಮೇನ್ ಆಗಿ ನೀವು ನೋಡ್ಕೋಬೇಕಾಗಿರೋದು. ಓಕೆ, ಫಸ್ಟ್ ನೋಡಿ p ಆಫ್ x, y ಫೈಂಡ್ ಔಟ್ ಮಾಡೋಣ. ಸೊ p ಆಫ್ x, y ವಿಚ್ ಇಸ್ ಅ ಫಾರ್ಮುಲಾ m1 x2 ಪ್ಲಸ್ m2 x1 divided by m1 plus m2, m1 y2 plus m2 y1 divided by m1 plus m2. Okay, substitute ಮಾಡೋಣ. What is m1 ಕೊಟ್ಟಿದಾರಾ? m1 ಎಷ್ಟು ಕೊಟ್ಟಿದ್ದಾರೆ? ಹಿಯರ್ ರೇಷಿಯೋ ನಾವೇ ತಗೊಂಡ್ವಲ್ಲ ಇಲ್ಲಿ 1:2. So 1 into what is x2? What is x2? It is -2 plus 2 into x1 4 divided by ಏನಾಯ್ತು 1 plus 2, ಅದೇ ತರ m1 1 again y2 ಅಂತಂದ್ರೆ -3 plus 2 into
minus 1 divided by 1 plus 2 ಆಯ್ತು. ಇಲ್ಲೇ ನೋಡಿ ಸಿಂಪ್ಲಿಫೈ ಮಾಡೋಣ. 1 into minus 2 plus 2 4s are 8 divided by 3. ಅದರ 1 into minus 3 plus into minus 2 1s are 2 by 3 ಆಯ್ತು. ಇದನ್ನು ಸಿಂಪ್ಲಿಫೈ minus 2 plus 8 it is 6 by 3. minus 2 it is minus 5 by 3. See here 3 1s are 3 2s are, so 2 comma minus 5 by 3 ಬಂತು ಒಂದು ಪಾಯಿಂಟ್, ದಟ್ ಇಸ್ p of x comma y ಬಂತು. ಸೊ ಇನ್ನೊಂದು ಪಾಯಿಂಟ್ ನೀವು ಟ್ರೈ ಮಾಡಿ. ಸೊ ರೇಷಿಯೋ 2:1 ತಗೊಂಡು ಟ್ರೈ ಮಾಡಿ ನನಗೆ ಕೋಆರ್ಡಿನೇಟ್ ಎಷ್ಟು ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಬೇಕು. ದಿಸ್ ಇಸ್ ಫಾರ್ ಯೋರ್ ಪ್ರಾಕ್ಟೀಸ್. ನೋಡಿ ಇಲ್ಲಿ ಕ್ವೆಶನ್ ಏನಂತ ಇತ್ತು, ಟ್ರೈಸೆಕ್ಷನ್ ಅಂದ್ರೆ ಏನರ್ಥ, 3 ಡಿವೈಡ್ಸ್ ಇಂಟು 3 ಈಕ್ವಲ್ ಪಾರ್ಟ್ಸ್. ಅವಾಗ ರೇಷಿಯೋ ನೋಡಿ, ಇಫ್ ಐ ವಾಂಟ್ ದಿಸ್ ಕೋಆರ್ಡಿನೇಟ್ ಅಂತ ಬಂದಾಗ ಇದೇನಾಗುತ್ತೆ, ಡಿವೈಡ್ ಮಾಡುತ್ತೆ. ಸೊ ದಿಸ್ ಇಸ್ 1 ಪಾರ್ಟ್, ದಿಸ್ ಇಸ್ 2 ಪಾರ್ಟ್. ಅದೇ ನಾನು ಇಲ್ಲಿ ಈ ಕೋಆರ್ಡಿನೇಟ್ಸ್ ಬಂದ್ರೆ, ಇಫ್ ಐ ಡಿವೈಡ್ ದಿಸ್ ಸೈಡ್, ಇಲ್ಲೇನಿದೆ 2 ಪಾರ್ಟ್ಸ್, ಇಲ್ಲಿ 1 ಪಾರ್ಟ್, ಸೊ ಇಟ್ ಬಿಕಮ್ಸ್ 2:1. So if I consider 1:2 as the ratio, we got the coordinate of p of x comma y as 2 comma minus 5 by 3. ಈಗ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು q of x comma y ಎಷ್ಟು ಬರುತ್ತೆ, ಟೇಕಿಂಗ್ ದ ರೇಷಿಯೋ 2:1 ತಗೊಂಡು ಫೈಂಡ್ ಔಟ್ ಮಾಡಿ ನನಗೆ ಆನ್ಸರ್ನ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಇನ್ನೆರಡು ಹೋಮ್ವರ್ಕ್ ಅನ್ನ ಕೊಟ್ಟಿದ್ದೀನಿ, ದಟ್ ಇಸ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ m of 1, 7 and n of 4, 9. ಜೊತೆಗೆ ಫೈಂಡ್ ದಿ ಮಿಡ್ ಪಾಯಿಂಟ್ ಆಫ್ ಲೈನ್ ಜಾಯಿನಿಂಗ್ a of 2, 4 and -2, -4. ಈಗ ನೀವು ಆನ್ಸರ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ತೀರಾ ಅನ್ನೋದಾದ್ರೆ, ಸೊ ಇಲ್ಲಿ ನೋಡಿ ಸೆಕ್ಷನ್, ಈಗ q of x, y ಅಂತ ಹೇಳಿ ಅಲ್ಲಿ ಬಂದಿರೋ ಕೋಆರ್ಡಿನೇಟ್ ನ ಬರೀರಿ, ಡಿಸ್ಟೆನ್ಸ್ ಅಂತ ಟೈಪ್ ಮಾಡಿ ಇಲ್ಲಿ ಬಂದಿರೋ ಆನ್ಸರ್ ನ ಟೈಪ್ ಮಾಡಿ, ನೆಕ್ಸ್ಟ್ ಅದ್ರ ಜೊತೆಗೆ ಮಿಡ್ ಪಾಯಿಂಟ್ ಅಂತ ಬರೆದು ಇಲ್ಲಿ ಬಂದಿರೋ ಆನ್ಸರ್ ನ ನೀವು ನನಗೆ ಪೋಸ್ಟ್ ಮಾಡಿದ್ರೆ, ಇದಿಷ್ಟು ಕೋಆರ್ಡಿನೇಟ್ ಜಾಮೆಟ್ರಿಲಿ ಕೇಳೋವಂಥ ಕ್ವೆಶನ್ಸ್. ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಳ್ತೀನಿ. 5 ಮಾರ್ಕ್ಸ್ ನನ್ನ ಪ್ರಕಾರ ಈ ಲೆಸನ್ ಅಲ್ಲಿ ಫಾರ್ಮುಲಾ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ 5 ಔಟ್ ಆಫ್ 5 ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಯಾಕಂದ್ರೆ ಇನ್ನು ನಮ್ಗೆ ಅಷ್ಟು ಟೈಮ್ ಇಲ್ಲ, ಕೆಲವೊಂದು ಕಡೆ ಪ್ರಿಪರೇಟರಿ ಎಕ್ಸಾಮ್ ನಡೀತಿದೆ, ಕೆಲವು ಇನ್ನೇನು ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಸೊ ಆದಷ್ಟು ಶೇರ್ ಮಾಡಿ, ಎಲ್ಲ ಮಕ್ಕಳಿಗೂ ತಲುಪಲಿ, ಮ್ಯಾಥ್ಸ್ ಈಸಿ ಅಂತ ಹೇಳಿ ಫೀಲ್ ಆಗಲಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.